ವಿಷ್ಣುಪ್ರಿಯ ತುಂಬ ಡಿಲೇ ಆಯಿತು. ನಮಗೆ ನಮ್ಮ ನಾಯಕ ನಟರು ಮನೇಲಿ ಮಗ ಅಷ್ಟೇ, ಔಟ್ಸೈಡ್ ನೋ ಸನ್. ಐ ಆಮ್ ಪ್ಯೂರ್ ಬಿಸ್ನೆಸ್ ಮ್ಯಾನ್. ತುಂಬ ಸತಿ ಕ್ಲ್ಯಾಶು ಗಲಾಟಿ ಪಿಕ್ಚರ್ ರಿಲೀಸ್ ಮಾಡಿಲ್ಲ. ಟೈಮ್ ಬರಲಿಲ್ಲ. ಇದೇ ನೆಕ್ಸ್ಟ್ ಮಂತು 21 ಫೆಬ್ರವರಿ ರಿಲೀಸ್ ಆಗ್ತಾಯಿದೆ. 23 ಫೆಬ್ರವರಿ 2007 ದುನಿಯಾ ಆಗಿತ್ತು. 21 ಫೆಬ್ರವರಿ 2025 ವಿಷ್ಣುಪ್ರಿಯ ಆಗ್ತದೆ. ನಾನು ಪಿಕ್ಚರ್ನ 2 ಸತಿ ನೋಡಿದ್ದೀನಿ. ಫೀಲ್ ಆಗುತ್ತೆ. ನನ್ನ ಒಬ್ಬ ಫ್ರೆಂಡು ಮಡ್ರಾಸ್ ಬಿಗ್ ಪ್ರೊಡ್ಯೂಸರ್ ರಮೇಶ್ ಪಿಳ್ಳೆ ಅಂತ, ಅಭಿಷೇಕ್ ಫಿಲಮ್ಸ್, ಅವ್ರ ಪಿಕ್ಚರ್ ತೋರಿಸ್ದೆ. ಲಾಸ್ಟಲ್ಲಿ ಬಿಟ್ಟು ಕ್ಲಾಪ್ಸ್ ತೊಟ್ಬಿಟ್ರು. ವಿ ಕೆನಾಟ್ ಎಕ್ಸ್ಪೆಕ್ಟ್ ಸರ್, ಪಿಕ್ಚರ್ ತುಂಬ ಚೆನ್ನಾಗಿದೆ, ಐ ವಾಂಟ್ ಟು ಡಬ್ ರೀಮೇಕ್ ಅಂತ ಹೇಳಿದ್ರು. ಆಮೇಲೆ ಪಿಕ್ಚರಲ್ಲಿ ಪಾತ್ರಕ್ಕೆ ತುಂಬ ಅದ್ಭುತವಾದ ಪ್ರಿಯಾ ಮತ್ತು ವಿಷ್ಣು. ಆಮೇಲೆ ಡೈರೆಕ್ಟ್ರು, ದಿಸ್ ಕ್ಯಾಪ್ಟನ್ ಈಸ್ ವೆರಿ ಗುಡ್, ಅವರ್ ಟೀಮ್ ಈಸ್ ವೆರಿ ಗುಡ್. ಪಿಕ್ಚರ್ ಡಿಲೇ ಆಗಿದ್ದು ನನ್ನಿಂದ. ಈ ಪಿಕ್ಚರ್ ನಿಮಗೆ ಸಕ್ಸಸ್ ಕೊಡುತ್ತೆ, ಡೆಫಿನೆಟ್ಲಿ ದೊಡ್ಡ ಹಿಟ್ಟಾಗುತ್ತೆ, ನೋ ಡೌಟು. ನಮ್ಮ ಕರ್ನಾಟಕ ಜನತೆ ಸಿನಿಮಾನ ಯಾವತ್ತೂ ಕೈ ಬಿಡೋದು. ಒಳ್ಳೆ ಸಿನಿಮಾಗೆ ನಮಗೆ ಬೆಲೆ ಕೊಡ್ತಾರೆ. ಈ ಸಿನಿಮಾ ದೊಡ್ಡ ಹಿಟ್ಟಾಗುತ್ತೆ, ನೋ ಡೌಟು. ನಾನು ದುಡ್ಡು ಹಾಕಿದ್ರೆ ನಾನೇ ತಲೆ ಕೆಡಿಸ್ಕೊಳ್ಳೋದು, ನೀವು ಯಾಕೆ ತಲೆ ಕೆಡಿಸ್ಕೊತೀರ? ಕರೆಕ್ಟಲ್ಲ? ದುಡ್ಡಾಗಿ ನನಗೆ ಗ್ಯಾರಂಟಿ ಬರ್ತದೆ, ರಿಟರ್ನ್ ಬರ್ತದೆ ಅಂತ. ನಾನಿವತ್ತು ಸ್ಯಾಟ್ಲೈಟ್ ಇಲ್ಲ, ಡಿಜಿಟಲ್ ಇಲ್ಲ, ಆಮೇಲೆ ಯಾವ ವ್ಯಾಪಾರ ಇದ್ದರೂ ಥಿಯೇಟ್ರ್ಗಳಲ್ಲಿ ಜನ ನಂಬಿದ್ದೀನಿ ನಾನು. ಯಾಕೆಂದರೆ ನಾನು ಸುಮಾರು 50 ಸಿನಿಮಾ ಮಾಡಿದ್ದೀನಿ. ನಮಗೆಲ್ಲ ಸಕ್ಸಸ್ಸು ಎಲ್ಲ ಜನನೇ ಕೊಟ್ಟಿರೋದು. ನಮ್ಮ ಕರ್ನಾಟಕದ ಜನತೆ ನಮ್ಮನ್ನು ಯಾವತ್ತೂ ಕೈ ಬಿಟ್ಟಿಲ್ಲ. ಅದರಲ್ಲೂ ನನ್ನ ಗುರುಗಳು, ನನ್ನ ಆರಾಧ್ಯ ದೈವ ಬಾಸಸ್ ವಿಷ್ಣು ಅಂತಲ್ಲಿ ಇಟ್ಟಿದ್ದೆ. ಯಾಕೆಂದರೆ ವಿಷ್ಣು ಪ್ರಿಯ ಅಂತ ನಾನು ಇಟ್ಟಿದ್ದೆ. ಯಾಕೆಂದರೆ ನನಗೆ ಮನಸ್ಸು ಬಂತು ಈ ಕತೆಗೆ. ಯಾಕೆಂದರೆ ಇದನ್ನು ನಾನು ಯಾವ ಫೀಲ್ ಇಟ್ಕೊಂಡೆ ಅಂದರೆ, ಬಂಧನ ಪಿಕ್ಚರ್ನ ನಾನು ಫೀಲ್ ಮಾಡಿಕೊಂಡೆ. ಬಂಧನದಲ್ಲಿ ಯಾವ ರೀತಿ ನಮ್ಮ ಸುಹಾಸಿನಿ ಮೇಡಮ್ ವಿಷ್ಣುಪ್ರಿಯ ಪೇರಿತ್ತು, ಈ ಸಿನಿಮಾ ಅದೇ ಥರ ಆಗುತ್ತೆ. ನೋ ಡೌಟ್ ವರಿ, ಶೂರ್ ಶಾಟ್ ಇಟ್ಟು ಎಲ್ಲರೂ ಹ್ಯಾಪಿಗಿರ್ರಿ. ಪಿಕ್ಚರ್ ಸಕ್ಸಸ್ ಕೊಡುತ್ತೆ. ಈ ಪಿಕ್ಚರ್ ಆದಮೇಲೆ ಪ್ರಿಯ ವಾರಿಯರ್ ಐ ಥಿಂಕ್ ವೆರಿ ಬಿಸಿ ಇನ್ ಕನ್ನಡ ಇಂಡಸ್ಟ್ರಿ. ಡೆಫಿನೆಟ್ಲಿ ಐ ರೈಟ್ ಇಟ್. ಪ್ರಕಾಶ್ ಜಿ 100% ಇಟ್ಸ್ ವೆರಿ ಗುಡ್, ಡೆಫಿನೆಟ್ಲಿ. ಆಮೇಲೆ ನಮ್ಮ ಕಾಂತಾರ ಹೀರೋಯಿನ್ ಬಂದು ಇವತ್ತು ಸಪೋರ್ಟ್ ಮಾಡಿ ಮುಳ್ಳಿ ಮಾಡಿದರೆ ನಮ್ಮ ಇಡೀ ಚಿತ್ರತಂಡ ಯಾವಾಗಲೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ.